ಅದಕ್ಕೋಸ್ಕರ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಇಂಥ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ, ಮತ್ತು ಇವನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂದ್ರೆ, ಜಾತಿ ಸಂಘಟನೆ ಮಾಡೋದ್ರಿಂದ ಜಾತಿ ಬಲೋಹಿತ ಆಗೋದಿಲ್ಲ. ಜಾತಿ ಸಂಘಟನೆಗಳ ಮೂಲಕ ಸಮಾನತೆಯನ್ನು ತಂದ್ರೆ, ಬದಲಾವಣೆಯನ್ನು ತಂದ್ರೆ ಅದು ಜಾತಿ ನಾಶ ಆಗ್ತದೆ ಹೊರತು ಜಾತಿ ಹೆಚ್ಚಾಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಜಾತಿ ಹೋಗ್ಬೇಕು. ಬಸವಣ್ಣವ್ರು ಹೇಳಿದ್ರು 12ನೇ ಶತಮಾನದಲ್ಲಿ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದು ಎನಿಸಯ್ಯ ಅಂತ ಹೇಳಿದ್ರು. ಇದೆಯಾ ಬಂದಿದೆಯಾ? 812ನೇ ಶತಮಾನದಲ್ಲಿ, ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ಬಂದಿದೆಯಾ? ಬಂದಿದೆಯಾ? ಕನಕದಾಸರು ಹೇಳಿದ್ರು, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತೇಳಿ ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹೆಸರು ಹಿಡಿದು, ಅಂತ್ಯವ್ರಿಗೆ ಹೇಳಿದಂಥ ಮಾತುಗಳು ಇವು. ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳಿದ್ರು. ನಾರಾಯಣ ಗುರು ಹೇಳಿದ್ರು, ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ, ಯಾವ ದೇವಸ್ಥಾನಗಳಿಗೆ ನೀವೇ ಒಳಗಡೆ ಬಿಡಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ, ಅಲ್ಲಿ ತಲೆನೂ ಹಾಕ್ಬೇಡಿ. ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ, ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ, ನಿಮ್ದೇ ದೇವರು, ನಿಮ್ಮದೇ ದೇವಸ್ಥಾನ, ನಿಮ್ಮದೇ ಪೂಜಾರಿ ಮಾಡಿ. ನೀವೇ ಏನ್ ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ? ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ? ದೇವನೊಬ್ಬ, ನಾಮ ಹಲವು. ದೇವರು ಸರ್ವತ್ರಯಾಮಿ, ಸರ್ವತ್ರಯಾಮಿ.